ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆ ಉದ್ಘಾಟನೆಗೆ ಇಂದು ಮುಹೂರ್ತ ನಿಗದಿಯಾಗಿದ್ದು, ಯೋಜನೆಯ ಉದ್ಘಾಟನೆಗೆ ಮೊದಲ ವಿಘ್ನ ಉಂಟಾಗಿದೆ. ಹೆಬ್ಬನಹಳ್ಳಿ ಬಳಿ ಇರುವ ಯೋಜನೆಯ ಡೆಲಿವರಿ ಚೇಂಬರ್ 4ರಲ್ಲಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯೋಜನೆಗೆ ಚಾಲನೆ ನೀಡುವವರಿದ್ದರು. ಇಲ್ಲಿ ಹರಿಯುವ ನೀರಿಗೆ ಬಾಗಿನ ಅರ್ಪಿಸಲು ಸಿದ್ಧತೆ ನಡೆಸಲಾಗಿತ್ತು. ಅದಕ್ಕಾಗಿ ಸಣ್ಣ ವೇದಿಕೆ ನಿರ್ಮಿಸಲಾಗಿತ್ತು. ಆ ವೇದಿಕೆಯು ಕಾರ್ಯಕ್ರಮ ಪ್ರಾರಂಭಕ್ಕೂ 30 ನಿಮಿಷಗಳ ಮೊದಲು ಕುಸಿದಿದೆ. ಸಕಲೇಶಪುರದ ಪಶ್ಚಿಮ ಘಟ್ಟದ 7 ಹೊಳೆಗಳಿಂದ 8 ಕಡೆ ಅಡ್ಡಗಟ್ಟೆಗಳನ್ನು ನಿರ್ಮಿಸಿ ಬಯಲುಸೀಮೆಯ 7 ಜಿಲ್ಲೆಗೆ ಹರಿಸಲಾಗುತ್ತಿದೆ. ಶಿಲಾನ್ಯಾಸ ನಡೆದು 10 ವರ್ಷಗಳ ನಂತರ ಇಂದು ಯೋಜನೆಯನ್ನ ಉದ್ಘಾಟಿಸಲಾಗುತ್ತಿದೆ.